ಯಾರಾದರೂ ಬಂದಿದ್ರಾ ಈಗ ದುರ್ಘಟನೆ ಆದ ನಂತರ ಅವ್ರು ನೋಡ್ಲಿಕ್ಕೆ ಬಂದ್ರಾ, ಸಹಾಯಕ್ಕೆ ಬಂದ್ರಾ ಹೇಗಂತ? ಅಂದರೆ ಸಹಾಯಕ್ಕಂದರೆ ಅವ್ರ ಬಸ್ ಓನರು ಬಂದಿದ್ದರು. ಅಂದರೆ ಹೇಳಿದ್ದಾರೆ ನೋಡ್ಕೊತೀವಿ ನಾವೆಲ್ಲ ಅಂತ. ಮತ್ತು ಎಲ್ಲ ಜನಗಳೆಲ್ಲ ಸಹಾಯ ಮಾಡ್ತೀನಿ ಅಂತ ಎಲ್ಲ ಹೇಳಿದ್ದಾರೆ. ಅಂದರೆ ಯಾರಾದರೂ ಬಂದ್ರಾ? ಡಿ ಸಿ ಆಗಿರ್ಬೋದು, ಸಂಬಂಧಪಟ್ಟಂಥ ಅಧಿಕಾರಿ ಆಗಿರ್ಬೋದು, ಶಾಸಕರು ಯಾರಾದರೂ ಬಂದ್ರಾ, ಭೇಟಿ ಕೊಟ್ಟಿದ್ರೆ ಇಲ್ಲಿ? ಅಂದರೆ ಅಧಿಕಾರಿಗಳಂತ ಆರ್ ಟಿ ಒ ಆಫೀಸರ್ ಒಬ್ಬರು ಬಂದಿದ್ದರು. ಅವರೊಬ್ಬರು ಬಂದಿದ್ರು ಬಿಟ್ಟರೆ ಮತ್ತೆ ಬೇರೆ ಯಾರೂ ಬಂದಿಲ್ಲ ಸರ್. ಯಾರಾದರೂ ನಿಮಗೆ ಕುಟುಂಬಕ್ಕೆ ಸಹಾಯ ಮಾಡ್ತೀನಿ, ಚಿಕಿತ್ಸಾ ವೆಚ್ಚ ಅಂದರೆ ತುಂಬ ಖರ್ಚು ಜಾಸ್ತಿ ಇದೆ ಇನ್ಮೇಲೆ, ಸರ್ಜರಿ ಎಲ್ಲ ಆಗಬೇಕಾಗಿದೆ, ಚೇತರಿಸ್ಕೊಳ್ಳೋ ಸಾಕಷ್ಟು ಟೈಮ್ ಬೇಕಾಗಿದೆ, ಅದ್ರ ಬಗ್ಗೆ ಏನು ಹೇಳ್ತೀರಂತ? ಅಂದರೆ ಫೋನ್ ಕಾಂಟ್ಯಾಕ್ಟಲ್ಲೆಲ್ಲ ಹೇಳಿದ್ದಾರೆ. ಅಂದರೆ ನಮ್ಮ ತೀರ್ಥಹಳ್ಳಿ ಜ್ಞಾನೇಂದ್ರಣ್ಣ ಸರ್ ಇದ್ದಾರಲ್ಲ, ಅವ್ರ ಕಡೆಯವರೆಲ್ಲ ಹೇಳಿದ್ದಾರೆ ಫೋನ್ ಮಾಡಿ, ಏನು ಟೆನ್ಷನ್ ಮಾಡ್ಕೊಳಕ್ಕೆ ಹೋಗಬೇಡಿ, ಅದೇನಾಗುತ್ತೆ ಎಲ್ಲ ನಾವು ನೋಡ್ಕೊತೀವಿ ಅಂತೆಲ್ಲ ಹೇಳಿದ್ದಾರೆ. ಎಮ್ ಎಲ್ ಎ ಕಡೆಯವರಿಂದ ಹೇಳಿದ್ದಾರೆ. ನೀವು ಫೋನಲ್ಲಿ ಹೇಳಿದ್ದಾರೆ ಬರ್ತೀವಿ ಅಂತ ಹೇಳಿದ್ರು. ಏನು ಸಹಾಯದ ನಿರೀಕ್ಷೆ ನಿಮಗಿದೆ? ಏನು ಸಹಾಯ ಬೇಕಾಗಿದೆ ಯಾರಿಂದ? ಅಂದರೆ ನಮಗೇನಿಲ್ಲ ಸರ್. ಅಂದರೆ ಚಿಕ್ಕ ಮಕ್ಕಳಿದ್ದಾರೆ ಇಬ್ಬರು. ಅಂದರೆ ನಮ್ಮ ಮನೆ ಕಡೆನೂ ಎಂತ ಇಲ್ಲ, ನಮ್ಮದು ಒಂದು ಮನೆ ಅನ್ನೋದೊಂದು ಬಿಟ್ಟರೆ ಮತ್ತೆ ಅಂತ ಏನು ಆಸ್ತಿ ಅನ್ನೋದೇನಿಲ್ಲ. ಅಂದರೆ ಡ್ರೈವಿಂಗ್ ಕೆಲಸ ಮಾಡ್ಕೊಂಡು ಇಬ್ಬರು ಡ್ರೈವರೇ, ನಾನು ಅವನು ಇಬ್ಬರು ಡ್ರೈವಿಂಗ್ ಕೆಲಸ ಮಾಡ್ಕೊಂಡೇ ಇದ್ದಿದ್ದು. ಅವನಿಗಿನ್ನೂ 2 ಹೆಣ್ಣು ಮಕ್ಕಳು ಚಿಕ್ಕವರು, ಇನ್ನೂ ಒಂದು 5 ವರ್ಷದ ಮಗು ಇದೆ, ಒಂದು 1.5 ವರ್ಷದ ಮಗು ಇದೆ. ಅಂದರೆ ಯಾರ ಹತ್ರಾರು ಇದು ನಮಗೆ ಚಿಕಿತ್ಸೆಗೆ ಏನಾದ್ರು ಅನುಕೂಲ ಆದರೆ, ಅವನೀಗ ಡಿಸ್ಚಾರ್ಜ್ ಆಗಿ ಬಂದ ಮೇಲೂ ಇನ್ನೊಂದು 4-5 ತಿಂಗಳು ರೆಸ್ಟಲ್ಲೇ ಇರಬೇಕಂತ ಹೇಳಿದ್ದಾರೆ. ಅಂದರೆ ಮನೆ ಕಡೆ ಎಲ್ಲ ತುಂಬ ಕಷ್ಟ ಇದೆ. ಅಂದರೆ ಅದಕ್ಕೋಸ್ಕರ ಯಾರಾದರೂ ಸಹಾಯ ಮಾಡಿದ್ರೆ ಸರ್ಕಾರದಿಂದ ಸಹಾಯ ಬೇಕು ಅಂತ. ಯಾರಾದರೂ ಬಂದಿದ್ರಾ? ಈಗ ದುರ್ಘಟನೆ ಆದ ನಂತರ ಅವ್ರು ನೋಡ್ಲಿಕ್ಕೆ ಬಂದ್ರಾ, ಸಹಾಯಕ್ಕೆ ಬಂದ್ರಾ ಹೇಗಂತ? ಅಂದರೆ ಸಹಾಯಕ್ಕಂದರೆ ಅವ್ರ ಬಸ್ ಓನರು ಬಂದಿದ್ದರು. ಅಂದರೆ ಹೇಳಿದ್ದಾರೆ ನೋಡ್ಕೊತೀವಿ ನಾವೆಲ್ಲ ಅಂತ. ಮತ್ತು ಎಲ್ಲ ಜನಗಳೆಲ್ಲ ಸಹಾಯ ಮಾಡ್ತೀನಿ ಅಂತ ಎಲ್ಲ ಹೇಳಿದ್ದಾರೆ. ಅಂದರೆ ಯಾರಾದರೂ ಬಂದ್ರಾ? ಡಿ ಸಿ ಆಗಿರ್ಬೋದು, ಸಂಬಂಧಪಟ್ಟಂಥ ಅಧಿಕಾರಿ ಆಗಿರ್ಬೋದು, ಶಾಸಕರು ಯಾರಾದರೂ ಬಂದ್ರಾ, ಭೇಟಿ ಕೊಟ್ಟಿದ್ರೆ ಇಲ್ಲಿ? ಅಂದರೆ ಅಧಿಕಾರಿಗಳಂತ ಆರ್ ಟಿ ಒ ಆಫೀಸರ್ ಒಬ್ಬರು ಬಂದಿದ್ದರು. ಅವರೊಬ್ಬರು ಬಂದಿದ್ರು ಬಿಟ್ಟರೆ ಮತ್ತೆ ಬೇರೆ ಯಾರೂ ಬಂದಿಲ್ಲ ಸರ್. ಯಾರಾದರೂ ನಿಮಗೆ ಕುಟುಂಬಕ್ಕೆ ಸಹಾಯ ಮಾಡ್ತೀನಿ, ಚಿಕಿತ್ಸಾ ವೆಚ್ಚ ಅಂದರೆ ತುಂಬ ಖರ್ಚು ಜಾಸ್ತಿ ಇದೆ ಇನ್ಮೇಲೆ, ಸರ್ಜರಿ ಎಲ್ಲ ಆಗಬೇಕಾಗಿದೆ, ಚೇತರಿಸ್ಕೊಳ್ಳೋ ಸಾಕಷ್ಟು ಟೈಮ್ ಬೇಕಾಗಿದೆ, ಅದ್ರ ಬಗ್ಗೆ ಏನು ಹೇಳ್ತೀರಂತ? ಅಂದರೆ ಫೋನ್ ಕಾಂಟ್ಯಾಕ್ಟಲ್ಲೆಲ್ಲ ಹೇಳಿದ್ದಾರೆ. ಅಂದರೆ ನಮ್ಮ ತೀರ್ಥಹಳ್ಳಿ ಜ್ಞಾನೇಂದ್ರಣ್ಣ ಸರ್ ಇದ್ದಾರಲ್ಲ, ಅವ್ರ ಕಡೆಯವರೆಲ್ಲ ಹೇಳಿದ್ದಾರೆ ಫೋನ್ ಮಾಡಿ, ಏನು ಟೆನ್ಷನ್ ಮಾಡ್ಕೊಳಕ್ಕೆ ಹೋಗಬೇಡಿ, ಅದೇನಾಗುತ್ತೆ ಎಲ್ಲ ನಾವು ನೋಡ್ಕೊತೀವಿ ಅಂತೆಲ್ಲ ಹೇಳಿದ್ದಾರೆ. ಎಮ್ ಎಲ್ ಎ ಕಡೆಯವರಿಂದ ಹೇಳಿದ್ದಾರೆ. ನೀವು ಫೋನಲ್ಲಿ ಹೇಳಿದ್ದಾರೆ ಬರ್ತೀವಿ ಅಂತ ಹೇಳಿದ್ರು. ಏನು ಸಹಾಯದ ನಿರೀಕ್ಷೆ ನಿಮಗಿದೆ? ಏನು ಸಹಾಯ ಬೇಕಾಗಿದೆ ಯಾರಿಂದ? ಅಂದರೆ ನಮಗೇನಿಲ್ಲ ಸರ್. ಅಂದರೆ ಚಿಕ್ಕ ಮಕ್ಕಳಿದ್ದಾರೆ ಇಬ್ಬರು. ಅಂದರೆ ನಮ್ಮ ಮನೆ ಕಡೆನೂ ಎಂತ ಇಲ್ಲ, ನಮ್ಮದು ಒಂದು ಮನೆ ಅನ್ನೋದೊಂದು ಬಿಟ್ಟರೆ ಮತ್ತೆ ಅಂತ ಏನು ಆಸ್ತಿ ಅನ್ನೋದೇನಿಲ್ಲ. ಅಂದರೆ ಡ್ರೈವಿಂಗ್ ಕೆಲಸ ಮಾಡ್ಕೊಂಡು ಇಬ್ಬರು ಡ್ರೈವರೇ, ನಾನು ಅವನು ಇಬ್ಬರು ಡ್ರೈವಿಂಗ್ ಕೆಲಸ ಮಾಡ್ಕೊಂಡೇ ಇದ್ದಿದ್ದು. ಅವನಿಗಿನ್ನೂ 2 ಹೆಣ್ಣು ಮಕ್ಕಳು ಚಿಕ್ಕವರು, ಇನ್ನೂ ಒಂದು 5 ವರ್ಷದ ಮಗು ಇದೆ, ಒಂದು 1.5 ವರ್ಷದ ಮಗು ಇದೆ. ಅಂದರೆ ಯಾರ ಹತ್ರಾರು ಇದು ನಮಗೆ ಚಿಕಿತ್ಸೆಗೆ ಏನಾದ್ರು ಅನುಕೂಲ ಆದರೆ, ಅವನೀಗ ಡಿಸ್ಚಾರ್ಜ್ ಆಗಿ ಬಂದ ಮೇಲೂ ಇನ್ನೊಂದು 4-5 ತಿಂಗಳು ರೆಸ್ಟಲ್ಲೇ ಇರಬೇಕಂತ ಹೇಳಿದ್ದಾರೆ. ಅಂದರೆ ಮನೆ ಕಡೆ ಎಲ್ಲ ತುಂಬ ಕಷ್ಟ ಇದೆ. ಅಂದರೆ ಅದಕ್ಕೋಸ್ಕರ ಯಾರಾದರೂ ಸಹಾಯ ಮಾಡಿದ್ರೆ ಸರ್ಕಾರದಿಂದ ಸಹಾಯ ಬೇಕು ಅಂತ. ಇದು ಡ್ರೈವರ್ ಏನು ತುಂಬ ಗಂಭೀರವಾಗಿದ್ದಾನೆ, ಚಿಕಿತ್ಸೆ ಪಡೆದ ದೇವರಾಜನ ಸಹೋದರ ಪ್ರದೀಪ್ ಮಾತು. ಕುಟುಂಬ ತುಂಬ ಬಡ ಕುಟುಂಬ ಇದೆ, 2 ಪುಟ್ಟ ಮಕ್ಕಳಿದ್ದಾರೆ. ಹಾಗಾಗಿ ಕುಟುಂಬದ ನಿರ್ವಹಣೆ ತುಂಬ ಕಷ್ಟ ಆಗುತ್ತೆ. ಮತ್ತು ಇನ್ನು ಚಿಕಿತ್ಸಾ ವೆಚ್ಚ ಕೂಡ ದೊಡ್ಡದಿದೆ, ದೊಡ್ಡ ಹಣದ ಚಿಕಿತ್ಸೆ ಅಗತ್ಯ ಕೂಡ ಇದೆ, ಆರ್ಥಿಕ ಸಹಾಯ ಬೇಕಾಗಿದೆ. ಹಾಗಾಗಿ ಸರ್ಕಾರ ಸಹಾಯ ಮಾಡಬೇಕು. ಮತ್ತು ಯಾರು ಸಂಬಂಧಪಟ್ಟಂಥ ಏನು ಆ ಕ್ಷೇತ್ರದ ಏನು ಜನಪ್ರತಿನಿಧಿ ಇದ್ದಾರೆ, ತೀರ್ಥಹಳ್ಳಿ ವಿಧಾನಸಭಾ ಕ್ಷೇತ್ರ ಇದೆ, ಅಲ್ಲಿರುವಂಥ ಜನಪ್ರತಿನಿಧಿ ಇದ್ದಾರೆ, MLA ಇದ್ದಾರೆ, ಅವರು ಕೂಡ ಸಹಾಯ ಮಾಡಬೇಕಂತೇಳಿ ಇನ್ನು ಅವ್ರ ಸಹೋದರ ಮನವಿ ಮಾಡ್ಕೊತಿದ್ದಾನೆ. ಕ್ಯಾಮ್ರಾಮನ್ ರವಿಕುಮಾರ್ ಜೊತೆ ಬಸವಗಣವಿ, TV9 ಶಿವಮೊಗ್ಗ.